ಸ್ವರ ಸಾಮ್ರಾಜ್ಞೆ ಆಶಾ ಭೋಸ್ಲೆ ಅವರ ಅಂತಿಮ ದರ್ಶನದ ವಿಚಾರವಾಗಿ ಇನ್ನೇನು ಅವರ ಕುಟುಂಬ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ. ಆದರೆ 92ನೇ ಇಳಿ ವಯಸ್ಸಿನಲ್ಲೂ ಕೂಡ ಹಾಡ್ತಾ ಇದ್ದಂತಹ ಆಶಾ ಭೋಸ್ಲೆ ಅವರು ನಿಜವಾಗ್ಲೂ ಕೂಡ ಒಂದು ರೀತಿ ಮಾದರಿ. ರಿಯಾಲಿಟಿ ಶೋ, ವೇದಿಕೆ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ನಮ್ಮ ಜೊತೆಗೆ ಹಿನ್ನೆಲೆ ಗಾಯಕರಾಗಿರುವ ಶಶಿಧರ್ ಕೋಟೆ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಶುಭಾಶಯಗಳು. ಓಕೆ, ಸೊ ಜಗತ್ತಿನಲ್ಲೇ ಅತಿ ಹೆಚ್ಚು ಹಾಡನ್ನ ಹಾಡಿರುವಂತಹ ಗಾಯಕಿ ಇನ್ನಿಲ್ಲ, ಅವ್ರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಆಶಾ ಭೋಸ್ಲೆ ಅಂದ್ರೆ ಒಂದು ಸಂಗೀತ ಸರಸ್ವತಿ ಮೇಡಮ್. ಅವರು ಹಾಡದ ಪ್ರಕಾರಗಳೇ ಇಲ್ಲ ಸಂಗೀತದಲ್ಲಿ. ಅದು ಶಾಸ್ತ್ರೀಯ ಇರ್ಬೋದು, ಸಿನಿಮಾ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಗಜಲ್ ಇರ್ಬೋದು, ಅಭಂಗ್ ಇರ್ಬೋದು, ಭಜನ್ ಇರ್ಬೋದು, ಹೀಗೆ ಬಹಳ ದೊಡ್ಡ ಒಂದು ಕ್ಯಾನ್ವಾಸ್ ಅದು. ಆಮೇಲೆ ಅವರು ಲತಾ ಮಂಗೇಶ್ಕರ್ ಮತ್ತು ಆಶಾ ಭೋಸ್ಲೆ ಕೊಟ್ಟ ಕೊಡುಗೆಯನ್ನ ನಾವು ಪದಗಳಲ್ಲಿ ಐ ಥಿಂಕ್ ವಿವರಿಸೋದು ಕಷ್ಟ. ಒಂಥರ ಈ ಕೆಲವು ವ್ಯಕ್ತಿಗಳ ಲೆವೆಲ್ ಮೀರಿ ಹೋಗಿ ಶಕ್ತಿಗಳು ಅಂತ ಹೇಳ್ತಾರಲ್ಲ, ಅದರ ಶಕ್ತಿಗಳು ಅಂತ ಕಾಣ್ತಾನೆ ಅವರ ಲೆಜೆಂಡ್ಸ್ ಅಂದ್ರೆ ಟ್ರೂ ಲೆಜೆಂಡ್ಸ್. ಒಂದೊಂದು ಹಾಡು ಕೂಡ ಕೇಳಿದ್ರೆ ಆ ಒಂದು ಪರ್ಫೆಕ್ಷನ್, ಆ ಕ್ಲಾರಿಟಿ, ಒಂದು ಒಳ್ಳೆ ಒಂದು ಸಂಗೀತಕ್ಕೆ ಏನ್ ಬೇಕು, ಭಾವ ಬೇಕು, ರಾಗ, ತಾಳ, ಭಾವ ಎಲ್ಲ ಬೇಕು, ಎಲ್ಲವೂ ಮೇಳೈಸಿದಂತ, ಜೊತೆಗೆ ದೈವತತ್ವವಾದ ವಾಯ್ಸ್ ಇದ್ದಂತ ಗಾಯಕಿ. ನಾವೆಲ್ಲ ಅವ್ರನ್ನ ಕೇಳ್ಕೊಂಡೇ ಬೆಳೆದವರಲ್ಲ. ಅವ್ರದ್ದೆಲ್ಲ ಲತಾ ಮಂಗೇಶ್ಕರ್ ಮತ್ತು ಆಶಾ ಭೋಸ್ಲೆ ಅಂದ್ರೆ ಎಲ್ರಿಗೂ, ಬಹುಶಃ ಭಾರತದ ಎಲ್ರಿಗೂ ಅಚ್ಚುಮೆಚ್ಚು ಅಂತ ಒಬ್ಬ ಗ್ರೇಟ್ ಲೆಜೆಂಡ್. ಅವರಿಗೆ ಭಕ್ತಿಯಿಂದ ಭಾವಾಂಜಲಿ, ಶ್ರದ್ಧಾಂಜಲಿನ ಸಮರ್ಪಣೆ ಮಾಡ್ಬೇಕು ನಾವು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಒಂದು ಯುಗ ಅಂತ್ಯವಾಗಿದೆ ಅಂತ ಹೇಳಬಹುದು. ಮತ್ತೊಬ್ಬರು ಈ ರೀತಿಯ ಗಾಯಕರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಒಂದು ರೀತಿ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು.